ದೌಲತ್ತುಗಾರ ದಲ್ಲಾಳಿ ನೋಡೋ ಇವನ, ಹೇ ದಲ್ಲಾಳಿ ನೋಡೋ ಇವನ, ದೌಲತ್ತುಗಾರ ದಲ್ಲಾಳಿ ನೋಡೋ ಇವನ. ಕಂಡ ಕಂಡರ ರಕ್ತ ಕುಡಿದು ಗುಂಡಿಗೆಯ ಬೆಳೆಸುತ್ತಾನೆ, ಕಂಡ ಕಂಡರ ರಕ್ತ ಕುಡಿದು ಗುಂಡಿಗೆಯ ಬೆಳೆಸುತ್ತಾನೆ. ದಲ್ಲಾಳಿ ನೋಡು ಇವನ, ದೌಲತ್ತುಗಾರ ದಲ್ಲಾಳಿ ನೋಡು ಇವನ. ದಲ್ಲಾಳಿಗಳು ಬರ್ಬೇಕು ಬರ್ಬೇಕು. ಬೆಂಗಳೂರು ದಲ್ಲಾಳಿಗಳು ಮುಳ್ಳೂರ್ವರೆಗೂ ಬಂದವ್ರೆ ಅಂದ್ರೆ ನಮ್ಗೇನೋ ಕಾದದೆ ಅನ್ಸ್ತದೆ. You got it right. You see all the beautiful green land over here, these paddy fields, the wheat, this lake. I want it all to make a paradise of development. ಸರ್, ಪ್ಯಾರಡೈಸ್ ನಿಮ್ಗೇನೋ ಅಲ್ಲಿ ಸ್ವರ್ಗ ಸಿಗ್ತದೆ, ನಮ್ಗೇನ್ ಸಿಕ್ತು? ಬರೀ ಮಣ್ಣೆ. For all the lies you say, I will give you 20%. 20%. And for all the frauds you commit, I'll give you another 20%. 20%. For everything, you will get 40%. 40%. ಸರ್, ಇನ್ಯಾಕ್ ತಡ ಸರ್, ಹಾಕಿ ಸರ್ ಅದನ್ನ. ಸರ್, ಅದೇನೋ ಕಬ್ಬನ್ ಗದ್ದೆ ಅಲ್ವಾ? ಒಂದೇ ಚಿಟ್ಕೆಲಿ ಆ ಕಬ್ಬನ್ ಗದ್ದೆ, ಇನ್ನೊಂದು ಚಿಟ್ಕೆಲಿ ಆ ಭತ್ತದ ಗದ್ದೆನೂ ಕೊಡ್ಸ್ಕೊಡ್ತೀನಿ ಸರ್. ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಚಿಟ್ಕೆ ಹೊಡೆಯೋಷ್ಟರಲ್ಲಿ ಹಿಂಗ್ ಕೆಲಸ ಮಾಡ್ಕೊಳ್ಬಿಡ್ತೀನಿ ಸರ್. ಸವಾಶ್. 40%. ಇನ್ನೇನು ನೋಡು ಇವನ, ದೌಲತ್ತುಗಾರ ದಲ್ಲಾಳಿ ನೋಡು ಇವನ. Oh, Mala, how much did you sell the rice bags for? I sold it for 30 rupees. Ayyo, I sold it for 20 rupees. You all got 20 and 30. I only got 10 rupees. Where did you sell it? I sold it in Yashwantpura. There you get good profits. Yayyo, how will I go that far? With all my household works, my husband and my children. ಬದುಕ್ಬೇಕಂದ್ರೆ ಅಷ್ಟು ದೂರ ಹೋಗ್ಲೇಬೇಕಲ್ವಮ್ಮ? ಕರೆಕ್ಟ್. ನೀನ್ ಬದುಕ್ಬೇಕು. ನಮ್ ದೇಶದ ರೈತರೆಲ್ಲ ಚೆನ್ನಾಗಿ ಬದುಕ್ಬೇಕು. ಹಂಗ್ ಚೆನ್ನಾಗಿ ಬದುಕ್ಬೇಕಂದ್ರೆ ಏನ್ ಬೇಕು ಹೇಳಿ? ನೀವು ದೂರ ಹೋಗ್ಬೇಕು. ಇನ್ನೂ ಚೆನ್ನಾಗಿ ಬದುಕ್ಬೇಕು ಅಂದ್ರೆ ಈ ಜಾಗನೆಲ್ಲ ಮಾಡ್ಬಿಟ್ಟು ಎಲ್ಲ ಹೋಗಿ ಸೇರ್ಕೊಳ್ಳಿ. ಅಲ್ಲಾದ್ರೂ ಸ್ವರ್ಗ ಸಿಗ್ತದೆ. ಯಾಕೆ ಹಿಂಗೆಲ್ಲ ಸುಮ್ ಕೂತಿದ್ದೀರಾ? ಬನ್ನಿ ನಿಮ್ ಕಷ್ಟಗಳನ್ನೆಲ್ಲಾದ್ರೂ ಹೇಳ್ಕೊಳ್ಳಿ. Sir, you tell farmers are the backbone of the nation and they are fed by us. But where are we getting all of this? They say we have that scheme, this scheme, PM cares, credit facilities, microfinance and subsidized schemes. Where are we getting them all? വർഷം മുഴുവനും ഞങ്ങളൊരു വിളവിനായി കാത്തിരിക്കും. പക്ഷേ ഒരു മഴയിൽ ആ സ്വപ്നങ്ങൾ മൊത്തം പൊലിഞ്ഞു പോകും. ಅಣ್ಣ, ನಾವು ಮಾಡೋದೇ 5-6 ಕಾಸು. ಅದೆಲ್ಲ ಅರ್ಧ ಬೆಳೆಗೆ ಹೋದ್ರೆ ಮಿಕ್ಕಿದು ಕಲೆಗೆ ಹೋಗುತ್ತೆ. ಇದೆಲ್ಲ ಹೆಂಗ್ ಜೀವನ ಮಾಡೋದು? ಅಯ್ಯೋ ನಿಲ್ಸ್ರಪ್ಪ. ಕೃಷಿ ಅಂದ್ರೇನೆ ಹಿಂಗೆ, ಸಮಸ್ಯೆ ಇದ್ದಿದ್ದೆ. ಆ ಸಮಸ್ಯೆ ದೂರ ಆಗ್ಬೇಕಂದ್ರೆ ಏನ್ ಬೇಕು ಹೇಳಿ? ಹೊಸ ಯೋಜನೆಗಳು ಬೇಕು. ಆ ಹೊಸ ಯೋಜನೆಗಳ ತರಕ್ಕೆ ಹೊಸ ಸರ್ಕಾರನೂ ಬೇಕು. ಅಗೋ ಆ ಹೊಸ ಸರ್ಕಾರ ಬರಕ್ಕೆ ಚುನಾವಣೆನೂ ಬರ್ತಾ ಇದೆ. ಓಟು ಕೊಡಿ, ನಾವು ಹತ್ತಬೇಕು ಸೀಟು. ಹೇ ಓಟು ಕೊಡಿ, ನಾವು ಹತ್ತಬೇಕು ಸೀಟು. ಮಾಡಬೇಕು ಗಂಟು, ಈ ದೇಶ ಸೊಪ್ಪಿಂದಂಟು. ನಮ್ಗೆ ಮೇಯೋಕ್ ಭಾಗ್ಯ ಉಂಟು. ರಾಜಕೀಯ ಅಕ್ಕ, ಅದು ಪಾಲಿಟಿಕ್ಸ್ ತಂಗಿ. ಹಾಗೆಲ್ಲ ಏನಿಲ್ಲ, ನೀವು ಕೂತ್ಕೊಳ್ಳಿ. ಮಹಾಜನಗಳೇ ನಮಸ್ಕಾರ. ನೀವೆಲ್ಲ ನನ್ನ ಮಕ್ಕಳಿದ್ದಂಗೆ. ನಾನು
ನಿಮ್ಮ ತಂದೆ ಇದ್ದಂಗೆ. ನಿಮ್ಮ ಕಷ್ಟ ಎಲ್ಲ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಹೇಳಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಿಮಗೆಲ್ಲ ಹೊಸ ಯೋಜನೆಗಳನ್ನ ಮಾಡ್ತೀವಿ. ಸ್ವಾಮಿ ಏನ್ ಯೋಚನೆ ಸ್ವಾಮಿ? ಎಸ್ ಇ ಝೆಡ್. ಅದೇನೋ ನಮ್ಗೆ ಅರ್ಥ ಆಗೋ ತರ ಕನ್ನಡದಲ್ಲಿ ಹೇಳಿ ಸ್ವಾಮಿ. ಅಯ್ಯೋ ದೊಡ್ಡ ನನ್ ಮಗನೇ, SEZ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ, ವಿಶೇಷ ಆರ್ಥಿಕ ವಲಯ. ಮಾಡೋದು ರೈತರ ಕೊಲೆಯ. ಅಯ್ಯೋ ಸಾಕು ನಿಲ್ಸಿ, ನಿಮ್ ಪಾಲಿಸಿನೂ ಗೊತ್ತು, ಇದೇನ್ ಮಾಡ್ತೀರಾ ಅಂತಾನು ಗೊತ್ತು, ನಮ್ಗೆ ಯಾವುದು ಬೇಡ. Sir, why do you want to acquire our land? You can take the land from the timber factory workers. Why do you want our fertile land? We may have so many issues in our village, but this is not how you solve this. You have no right to acquire our land. ಸರ್ ನಮ್ಗೆ ಗೊತ್ತಿದೆ ಸರ್ ಏನಾಗುತ್ತೆ ನಮ್ ಲ್ಯಾಂಡ್ ಜೊತೆ ಕೊಟ್ಟ ಆದ್ಮೇಲೆ. ನಮ್ ಕೊಟ್ಟದ್ ಬೇಡ ಸರ್, ಕೊಟ್ಟಲ್ಲ. ಏ ಮೂರ್ಖ ನನ್ ಮಗನೇ, ನಿನ್ನ ಹತ್ರ ಯಾರೋ ಜಾಗ ಕೇಳಕ್ ಬಂದಿರೋದು, ಅದನ್ನ ಕಿತ್ಕೊಳಕ್ ಬಂದಿರೋದು. ಓಹೋ, ರೈತರು ನಮ್ ದೇಶದ ಬೆನ್ನೆಲುಬು. ಆ ಬೆನ್ನೆಲುಬನ್ನ ಮುರಿಯೋದು ಹೆಂಗೆ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನೀವೆಲ್ಲರೂ ಕೇಳಿಸ್ಕೊಳ್ಳಿ, ನಾವಿಲ್ಲಿ ಚರ್ಚೆ ಮಾಡಕ್ಕಂತ ಬಂದಿಲ್ಲ. ಸಾವು ಅಥವಾ ಮಣ್ಣು, ನಿಮ್ಮ ಮುಂದೆ ಇರೋದು ಎರಡೇ ಎರಡು ಆಯ್ಕೆ. ಈದರ್ ಸೆಲ್ ಆರ್ ಪೆರಿಶ್. Ready to perish, but not to sell. ಬೇಕೇ ಬೇಕು, ಬೇಕೇ ಬೇಕು. Say no to SEZ. Say no to SEZ. ನಿಮ್ಮ ಎತ್ತಿರೋ ಕೈನ ಇಳಿಸಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಮಕ್ಕಳ. ഒരു സുപ്രഭാതത്തിൽ വെറുതെ കയറിയൊന്ന് ഞങ്ങളുടെ സ്ഥലം ഞങ്ങളോട് ഒഴിയാൻ പറഞ്ഞ ഞങ്ങൾ എവിടെ പോവാനാ? ഇത് എവിടുത്തെ നീതിയാ? ನಡಿಯೋ ಸೈಡ್ಗೆ. ಯಾರ ಹತ್ರ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಜಾಸ್ತಿ ಮಾತಾಡಿದ್ರೆ ಒದ್ದು ಒಳಗೆ ಹಾಕ್ಸ್ಬಿಡ್ತೀನಿ ಮಗನೇ. ಸರ್ அவ காட்டுல மரத்தை வெட்டி வியாபாரம் செய்யறான், அதெல்லாம் அவங்க கணக்கு தெரியுதுல. ஆனா நாங்க இங்க வேர்வை ரத்தமா சிந்தி விவசாயம் பண்ணி எங்க வாழ்க்கை நடத்துறோம். இது மட்டும் உங்க கண்ணுக்கு உறுத்துதோ? ಯಾಕೋ ಇದೆಲ್ಲ ಎಲ್ಗೋ ಹೋಗ್ತಾ ಇದೆ. ಇವ್ರನ್ನೆಲ್ಲ ಹೇಗ್ ವಿಚಾರಿಸ್ಕೋಬೇಕಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬರೋ ಆ ಗೂಂಡಾಗಳನ್ನ ಕರ್ಸಿ ಓಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಪಾಪು ಪುಟಾಣಿ ಬಾರೋ, ಜಣಾನೆ ಮಗನೆ ಹಾಲು ಕುಡಿಯೋನು ಬಾರೋ, ಜಣಾನೆ ಮಗನೆ ಹಾಲು ಕುಡಿಯೋನು ಬಾರೋ. ಪಾಪು ಪುಟಾಣಿ ಬಾರೋ, ಜಣಾನೆ ಮಗನೆ ಹಲ್ಲು ಕೀಳೋನು ಬಾರೋ. एक बार बोला तो समझ में नहीं आया क्या? चुप बैठ. The forest is being exploited by the timber smuggler people, and us farmers, what did we do to be here? Hey, तुझे पता है वो टिम्बर फैक्ट्री किसका है? हमारा बॉस का. तू उसके अगेंस्ट आवाज उठाएगा? चुप बैठ. भाई एक चीज कर लेते, बड़े भाई को बोल देते, वो सारे पुलिस के स्मगलिंग केसेस है ना, इन दोनों पे डाल देते. उसके बाद वो लैंड फ्री हो जाएगा, ये फार्मर्स वेकेट हो जाएंगे और हमारा काम वो भी खत्म हो जाएगा. डाल दो, बोला बड़े भाई को. Is this the thanks we are getting for feeding the whole nation? Do we even deserve this? Sir, you cannot put these false allegations on us. Hey, ತುಂಬಾ ಮಾತಾಡ್ತಾ ಇದ್ಯಾ? ಹುಡುಗಿನಾ अब तू देख ये लड़की के साथ क्या होने वाला है.
दोनों भी है क्या? ಬಾ ತಂಗಿ ಬಾರವ್ವ ಬಾರೆ ರೈತನ ಮಗಳೇ ಹುಟ್ಟುಟ್ಟೂರಿ ಗಂಜಿ ಹುಸಿ ಒಡೆದ ಹೊಂಬಾಳೆ ಬಾ ತಂಗಿ ಬಾರವ್ವ ಬಾರೆ ರೈತನ ಮಗಳೇ ಹುಟ್ಟುಟ್ಟೂರಿ ಗಂಜಿ ಹುಸಿ ಒಡೆದ ಹೊಂಬಾಳೆ ತಾಯೇ ಬಾ ತಂಗ್ಯವ್ವ ಬಿಸಿಲಲ್ಲಿ ಬೆಂದವಳೆ ತಾಯೇ ಬಾ ತಂಗ್ಯವ್ವ ಬಿಸಿಲಲ್ಲಿ ಬೆಂದವಳೆ ತಂಗಿ ಬಾ ತಾಯವ್ವ ಮಾಯೆಯ ಹೆಸರಲ್ಲಿ ನೊಂದವಳೆ ಬಾ ತಂಗಿ ಬಾರವ್ವ ಬಾರೆ ರೈತನ ಮಗಳೇ ಬಾರೆ ರೈತನ ಮಗಳೇ. बोलो भारत माता की. वंदे मातरम. बोलो भारत माता की. वंदे मातरम. ಎಲ್ಲೋದಿರಾ? ಎಲ್ಲೋದಿರಿ? ಏನೋ ಮಾಡಿದ್ದೀರಿ. I will show you in the court. ನೋಡಿ ಅಕ್ಕ, ಅಕ್ಕ ಉಸಿರು ಬಿಡ್ತಿಲ್ಲ ಅಕ್ಕ, ನೋಡಿ ಅಕ್ಕ. ಅಣ್ಣ ಹಣ ಸತ್ತೋದ. ಅಯ್ಯೋ ಹೇಳ್ಬಿಡಿ ಅಣ್ಣ, ನೋಡಿ ಅಣ್ಣ ಏನಾಗಿರಲ್ಲ ಅಣ್ಣ, ನೋಡಿ. चुप बैठ. भाई के सामने और कुछ बोला तो सारे गांव वाले का यही हाल हो जाएगा. बड़े भाई को फोन लगा, उसको बोलो पुलिस को बोलने के लिए ये हुआ, हिट एंड रन बना के खत्म कर दो. ನೋಯ್ದಿರಾ? ಯಾಕೋ ಹಿಂಗ್ ಮಾಡ್ತೀರಾ? ನೋಯ್ದಿರಾ? ಎಲ್ಲವನೆಲ್ಲವನೇ ಎಲ್ಲವನೆಲ್ಲವನೇ ಹೇ ಎಲ್ಲವನೆಲ್ಲವನೇ 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 ನಮ್ಮ ಭತ್ತರಾಗಿಯ ತಿಂದ ಕತ್ತೆಲ್ಲದಿ ಮಗ ಎಲ್ಲವನೆಲ್ಲವನೇ ಎಲ್ಲವನೆಲ್ಲವನೇ ಅವನು ಎಲ್ಲವನೆಲ್ಲವನೇ. ஐயோ சாரிமா, நடக்க கூடாதது நடந்துருச்சுமா. இதை தவிர வேற என்னையா சொல்ல முடியும்? ஒரு நாய் அடிச்சா கூட இந்த ஊர்ல கேட்க 4 பேர் வருவான். அதே ஒருத்தனை நாய் மாதிரி அடிச்சு அடிச்சு கொண்டா ಕೇಕ ಒರ್ತೆ ಕೂಡ ಬರಮಾಟಾವ. ಈ ದೇಶದಲ್ಲಿ ರೈತರಿಗೆ ಸಿಗ್ಬೇಕಾಗಿರೋ ಭೂಮಿ ರೈತರಿಗೆ ಮಾತ್ರ ಸಿಗ್ಬೇಕು. ಅವ್ರಿಗೆ ಭೂಮಿ ಸಿಗ್ಲಿಲ್ಲ ಅಂದ್ರೆ ಈ ದೇಶದಲ್ಲಿ ವ್ಯವಸಾಯ ಮಾಡೋರು ಯಾರು? ಈ ದೇಶಕ್ಕೆ ಅನ್ನ ಹಾಕೋರು ಯಾರು? ಯಾರು? Minimum price is supposed to be promised, not paid. When we farmers bleed
and we ask for forgiveness, but the middlemen profit. When we ask for fairness, all we get is barricades. Is this the thanks that we get to feed our nation? We grow the food of this nation, and yet our prices they go down, and our loans they go up, and yet when we protest, we're called the problem. Tell me, if we quit today, who will feed the nation tomorrow? Who will feed the nation tomorrow? Mama Mariana! Yaya Kelana! Dude! ಬೆಟ್ಟಗಳ ಹೊಡೆದೆವು ಬಂಡೆಗಳ ಹಿಂಡಿದೆವು, ಬೆಟ್ಟಗಳ ಹೊಡೆದೆವು ಬಂಡೆಗಳ ಹಿಂಡಿದೆವು, ನಮ್ಮ ರಕ್ತ ಜಲ್ಲಿ ಮಾಡಿ ಪ್ರಾಜೆಕ್ಟು ಕಟ್ಟಿದೆವು, ನಮ್ಮ ರಕ್ತ ಜಲ್ಲಿ ಮಾಡಿ ಪ್ರಾಜೆಕ್ಟು ಕಟ್ಟಿದೆವು. ಸಿರಿಯು ಯಾರಿಗೋ ಶ್ರಮವು ಯಾರದೋ, ಹೇ ಸಿರಿಯು ಯಾರಿಗೋ ಶ್ರಮವು ಯಾರದೋ. ಬೆಟ್ಟಗಳ ಹೊಡೆದೆವು ಬಂಡೆಗಳ ಹಿಂಡಿದೆವು, ಬೆಟ್ಟಗಳ ಹೊಡೆದೆವು ಬಂಡೆಗಳ ಹಿಂಡಿದೆವು, ನಮ್ಮ ರಕ್ತ ಜಲ್ಲಿ ಮಾಡಿ ಪ್ರಾಜೆಕ್ಟು ಕಟ್ಟಿದೆವು. ಸಿರಿಯು ಯಾರಿಗೋ ಶ್ರಮವು ಯಾರದೋ. ಕಾರಣ ಗೊತ್ತಾಗಿದೆ ಮುಂದೆ ದಾರಿ ತಿಳಿದಿದೆ, ಕಾರಣ ಗೊತ್ತಾಗಿದೆ ಮುಂದೆ ದಾರಿ ತಿಳಿದಿದೆ. ಕ್ರಾಂತಿ ಮಾರ್ಗದಲ್ಲಿ ನಡೆದು ಹೊಸನಾಡ ಕಟ್ಟುವೆವು, ಕ್ರಾಂತಿ ಮಾರ್ಗದಲ್ಲಿ ನಡೆದು ಹೊಸನಾಡ ಕಟ್ಟುವೆವು. ಹೋರಾಟ ನಮ್ಮದೋ ಬದುಕು ನಮ್ಮದೋ, ಹೋರಾಟ ನಮ್ಮದೋ ಬದುಕು ನಮ್ಮದೋ, ಹೋರಾಟ ನಮ್ಮದೋ ಬದುಕು ನಮ್ಮದೋ. ಎಲ್ರಿಗೂ ಧನ್ಯವಾದಗಳು.